ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ ನೋಟ್ 50S 5G ಪ್ಲಸ್ ಸ್ಮಾರ್ಟ್ಫೋನ್ ಇದೆ. ವಿಚಿತ್ರವಾಗಿ ಹೆಸರಿಟ್ಬಿಟ್ಟಿದ್ದಾರೆ 5G ಪ್ಲಸ್ ಅಂತೆ. ಈ ಫೋನ್ ಅಂತೂ ಸದ್ಯಕ್ಕೆ ಹೆವಿ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಏನಕ್ಕೆ ಅಂದರೆ ಇದು ಲಾಂಚ್ ಆಗಿರುವಂಥ ಪ್ರೈಸು ಕೇವಲ 15,000 ರೂಪಾಯಿ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಈ ಪ್ರೈಸ್ ರೇಂಜ್ಗೆ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ನು, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅಂತೀನಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಲೈಟ್ ವೆಯ್ಟು, ಹೆವಿ ತಿನ್ನಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಇನ್ನೊಂದೇನೋ ಕಾರ್ಡ್ ಇದೆ ಮತ್ತು ಕೆಲವೊಂದು ಸ್ಟಿಕ್ಕರ್ಸನ್ನು ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೊಂದು ಬ್ಯಾಕ್ ಕವರು, ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಒಂದೊಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ನಂತರ 45 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಈ ಪ್ರೈಸ್ ರೇಂಜ್ಗೆ ಸೂಪರ್ ವಿಷಯ ಅಂತೀನಿ. ಆಮೇಲೆ USB Type-C ಚಾರ್ಜಿಂಗ್ ಕೇಬಲು, ಟೈಪಿಂದ Type-C ಕೇಬಲ್ನ ಕ್ವಾಲಿಟಿ ಪರವಾಗಿಲ್ಲ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ವೆಯ್ಟು, ಹೆವಿ ತಿನ್ನಾಗಿದೆ ಆಯಿತಾ. ಕೇವಲ 180 ಗ್ರಾಮ್ ವೆಯ್ಟು ಮತ್ತು 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಾನೆಸ್ಟಾಗಿ ಈ ಫೋನ್ ನೋಡಿದ್ರೆ 15,000 ರೂಪಾಯಿ ಫೋನ್ ಅಂತ ನಿಜ ಅನಿಸಲ್ಲ. ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸಖತ್ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಸಿಗ್ತಿದೆ. ಕ್ರೇಜಿ ವಿಷಯ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಚೆನ್ನಾಗಿರ್ತಿತ್ತು, ಬಟ್ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಮತ್ತು ಬಾಕ್ಸ್ ಒಳಗೂ ಸಹ ಯಾವುದೇ ಸ್ಕ್ರೀನ್ ಗಾರ್ಡ್ನ ಕೊಟ್ಟಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸರೆಲ್ಲ ತುಂಬ ಕಡಿಮೆ ಇದೆ. ಕರು ಡಿಸ್ಪ್ಲೇ ಆಯಿತಾ, ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೊ ಫ್ರಂಟಿಂದ ಅಂತೂ ಸಾಕಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಬಟ್ ಇದು ಮೆಟಾಲಿಕ್ ಕೋಟಿಂಗ್ ಅಂತ ಅಂತಾರೆ. ಬಟ್ ಪ್ಲಾಸ್ಟಿಕ್ ಬ್ಯಾಕೆ ಮೆಟಲ್ ರೀತಿ ಫೀಲ್ ಆಗುತ್ತೆ. ಸಖತ್ ಪ್ರೀಮಿಯಮ್ ಆಗಿದೆ. ಹಿಂದ್ಗಡೆಯಿಂದ ಕೂಡ ಸ್ವಲ್ಪ ಲೈಟಾಗಿ ಸ್ಮಡ್ಜಸ್ ಕಾಣುತ್ತೆ, ಬಟ್ ಆದರೂ ಏನು ಪ್ರೀಮಿಯಮ್ ಆಗಿದೆ ಇವರು. ಯಾವುದೋ 70-80 ಸಾವಿರ ರೂಪಾಯಿ ಫೋನ್ ಅಂತ ಅನಿಸುತ್ತೆ. ಕ್ರೇಜಿ ವಿಷಯ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಡ್ಯುಯಲ್ LED ಫ್ಲ್ಯಾಶು ಮತ್ತು LED ಇಂಡಿಕೇಟರ್ ಸಹ ಇದೆ ಎಂದೆ. ಮತ್ತು ಇದು IR ಬ್ಲಾಸ್ಟರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆರಾಮಾಗಿ IR ಸಪೋರ್ಟ್ ಆಗುವಂಥ ಡಿವೈಸನ್ನು, ಟಿವಿಯನ್ನು, ಫ್ಯಾನ್ನ ಆರಾಮಾಗಿ ಫೋನಿಂದನೇ ಕಂಟ್ರೋಲ್ ಮಾಡಬಹುದು. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೋಬೋದು. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲೂ ಇದೆ. ನಮಗೆ ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಈ ಫ್ರೇಮ್ ಕೂಡ ಅಷ್ಟೇ ಆಯಿತಾ, ಒಂದು ರೀತಿ ಮೆಟಾಲಿಕ್ ಕೋಟಿಂಗ್ ರೀತಿ ಹಾಕಿದ್ದಾರೆ, ಬಟ್ ಪ್ಲಾಸ್ಟಿಕ್ ಫ್ರೇಮೇ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಜೊತೆಗೆ ಈ ಫೋನು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಸೊ ಅಷ್ಟು ಈಸಿಯಾಗಿ ಡ್ಯಾಮೇಜ್ ಆಗಲ್ಲ ಕೆಳಗೆ ಬಿದ್ದರೆ ಅಂತ ಅಂತಾರೆ, ಬಟ್ ಸ್ಟಿಲ್ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕಾಗುತ್ತೆ. ಮತ್ತು ಇದೇ ಮೊದಲ ಬಾರಿಗೆ ನಾನು ತುಂಬ ಫೋನ್ಗಳು ಇನ್ಫಿನಿಕ್ಸಿಂದ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಸಲ ಫ್ರಂಟಲ್ಲಿ ಯಾವುದೇ ಫ್ಲ್ಯಾಶನ್ನು ಕೊಟ್ಟಿಲ್ಲ. ಬೇಜಾರಾಗುವಂಥ ವಿಷಯ. ಆಲ್ಮೋಸ್ಟ್ ಎಲ್ಲ ಇನ್ಫಿನಿಕ್ಸ್ ಫೋನ್ಗಳಲ್ಲಿ ಫ್ರಂಟ್ ಫ್ಲ್ಯಾಶ್ ಇದ್ದೇ ಇರುತ್ತೆ. ಮತ್ತು ಹಿಂದ್ಗಡೆ ಇರುವಂಥ ಈ LED ಇಂಡಿಕೇಟ್ರು ಇದೆ ಅಂತಲೇ ಗೊತ್ತಾಗಲ್ಲ ಆಯಿತಾ. ನೋಡ್ತಾ ಇದ್ದೀರಾ, ಒಂದು ರೀತಿ ಸೆಮಿ ಸರ್ಕ್ಯುಲರ್ ಬ್ಲ್ಯಾಕ್ ಕ್ಯಾಮ್ರಾ ರೀತಿ ಅನಿಸುತ್ತೆ, ಬಟ್ ಇದು LED ಇಂಡಿಕೇಟರ್ ವಿತ್ IR ಬ್ಲಾಸ್ಟರು. ಇದಕ್ಕೆ ಇನ್ಫಿನಿಕ್ಸ್ ಅವರು ಆ್ಯಕ್ಟಿವ್ ಹ್ಯಾಲೋ ಲೈಟ್ ಅಂತ ಕರೀತಾರೆ ಆಯಿತಾ. ಮತ್ತು ಇದು IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. ಒಳ್ಳೆಯ ವಿಷಯ ಅಂತೀನಿ. ಮತ್ತು ಈ ಕ್ಯಾಮ್ರಾ ಮಾಡ್ಯೂಲ್ ಸುತ್ತ ಒಂದು ರೀತಿ ಡಿಸೈನ್ ಯುನೀಕ್ ಆಗಿದೆ. ಇದಕ್ಕೆ ಜಂಪ್ ಕಟ್ ಕ್ಯಾಮ್ರಾ ಮಾಡ್ಯೂಲ್ ಅಂತ ಕರೀತಾರೆ ಆಯಿತಾ. ನಿಮಗೆ ಬೇಕು ಅಂತ ಅಂದರೆ ಈ ಫೋನು ಇನ್ನೊಂದು ವೀಗನ್ ಲೆದರ್ ವೇರಿಯಂಟಲ್ಲೂ ಕೂಡ ಅವೈಲೇಬಲ್ ಇದೆ. ನಿಮಗೆ ಇಷ್ಟ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಅದು ನಿಮಗೆ ಬ್ಲೂ ಮತ್ತು ರೆಡ್ ಕಲರಲ್ಲಿ ಅವೈಲೇಬಲ್ ಇರುತ್ತೆ. ಇದು ಗ್ರೇ ಕಲರ್ ಒಟ್ಟಿಗೆ ಪ್ಲಾಸ್ಟಿಕ್ ಬ್ಯಾಕ್ನ ಜೊತೆಗೆ ಬರುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಂಪ್ರೆಸ್ ಮಾಡ್ತು. ಬರೀ 15,000 ರೂಪಾಯಿಗೆ ಅನ್ಬಿಲೀವಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.78 ಇಂಚಿಂದು ಫುಲ್ HD ಪ್ಲಸ್ 3D ಕರ್ವ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು ಅಮೋಲೆಡ್ ಡಿಸ್ಪ್ಲೇ. ಬೆಂಕಿ ವಿಷಯ. ಈ ಪ್ರೈಸ್ ರೇಂಜ್ಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟು. ಕ್ರೇಜಿ ವಿಷಯ. ಒನ್ ಆಫ್ ದ ಸ್ಲಿಮ್ಮೆಸ್ಟ್ 144 ಹರ್ಟ್ಸ್
ಕರ್ವ್ ಡಿಸ್ಪ್ಲೇ ಫೋನ್ ಅಂತ ಕೂಡ ಅಂತಾರೆ. ಮತ್ತು 2162 ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ, ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಹೆವಿ ಬ್ರೈಟ್ ಆಗೂ ಸಹ ಇರುತ್ತೆ ಬಿಸಿಲಿಗೆ ಹೋದ್ರೂ. 10 ಬಿಟ್ ಡಿಸ್ಪ್ಲೇ ಆಯಿತಾ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಟಿ.ವಿ ಅವ್ರದ್ದು ಸರ್ಟಿಫಿಕೇಷನ್ ಎಲ್ಲ ತೊಗೊಂಡಿದ್ದಾರೆ ಮತ್ತು PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಮತ್ತು ಈ ಡಿಸ್ಪ್ಲೇ ಮೇಲೆ ನೀವು ವೆಟ್ ಟಚ್ ಅಥವಾ ಗ್ರೀಸ್ ಟಚ್ ಆದರೂ ಸಹ, ಆಯಿಲಿ ಗಿಲಿ ರೀತಿ ಇದ್ರೂ ಸಹ ನೀವು ಆರಾಮಾಗಿ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಡಿಸ್ಪ್ಲೇ ಸೂಪರ್ ಆಗಿದೆ, ನನಗಂತೂ ಇಂಪ್ರೆಸ್ ಮಾಡ್ತು ಈ ಪ್ರೈಸ್ ರೇಂಜಿಗೆ ಆಯಿತಾ. ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಯಾವುದೇ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಇಲ್ಲ ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಇದೆ ಆಯಿತಾ. 16 GB ತನಕ ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್. ಕ್ರೇಜಿ ವಿಷಯ, ಅನ್ಬಿಲೀವಬಲ್ ಅಂತೀನಿ ಆಯಿತಾ. ಈ ಪ್ರೈಸ್ ರೇಂಜ್ಗೆ 5X ಸೂಪರ್. UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. 3.1 ಕೊಟ್ಟರೆ ಚೆನ್ನಾಗಿರ್ತಿತ್ತು. ಈ ಪ್ರೈಸ್ ರೇಂಜ್ಗೆ 2.2 ಕೂಡ ಓಕೆ ಅಂತೀನಿ ಆಯಿತಾ, ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೋಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಅಂತಲೇ ಅನ್ಬೋದು. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6,75,000 ರೇಟಿಂಗನ್ನು ಕೊಡ್ತಾ ಇದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ತುಂಬ ನಾರ್ಮಲ್ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಒಂದು 5% ಆಯಿತು, ಟೆಂಪ್ರೇಚರ್ ವೇರಿಯೇಷನ್ 41 ಡಿಗ್ರಿ ಮ್ಯಾಕ್ಸಿಮಮ್ಮು ಓಕೆ ಅಂತೀನಿ. ಮತ್ತು ಇದರಲ್ಲಿ 90 FPS ಗೇಮ್ ಪ್ಲೇ ಸಪೋರ್ಟ್ ಸಹ ಇದೆ. ಫ್ರೀ ಫೈರ್ ಅಥವಾ ನೀವು ಕಾಲ್ ಆಫ್ ಡ್ಯೂಟಿ ಆಡ್ತೀರಾ ಅಂತ ಅಂದರೆ ಅಂಥವ್ರಿಗೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಬಟ್ BGMIನಲ್ಲಿ 90 FPS ಸಪೋರ್ಟ್ ಇಲ್ಲ ಸದ್ಯಕ್ಕೆ, ಫ್ಯೂಚರ್ನಲ್ಲಿ ಬರ್ಬೋದೇನೋ. BGMI ನಾವು ಚೆಕ್ ಮಾಡ್ದಂಗೆ ಅದರಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕಲ್ ಆಡ್ಬೋದು. ಇದರಲ್ಲಿ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ HDR, ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ನಿಮಗೆ ಇದರಲ್ಲಿ ಇಂಟೆನ್ಸಿವ್ ಗೇಮ್ ಪ್ಲೇ ಎನಿಮೀಸ್ ಎಲ್ಲ ಬಂದಾಗ ಸ್ವಲ್ಪ ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಒಟ್ಟಿನಲ್ಲಿ ನಿಮಗೆ ಸ್ಮೂತ್ ಎಕ್ಸ್ಟ್ರೀಮಲ್ಲಿ ಒಂದು ಒಳ್ಳೆಯ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಹೊಂದಿರುವಂಥ ಫೋನ್ ಅಂತೀನಿ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಸೆಸರ್ ಅಂತ ಬೇಕಾದರೂ ಅನ್ನಬಹುದು ಆಯಿತಾ. ಅನ್ಬಿಲೀವಬಲ್. ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಅನಿಸುತ್ತೆ ಸದ್ಯಕ್ಕೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ ನಾಮಕಾವಸ್ಥೆ 3 ಕ್ಯಾಮ್ರಾ ಇದೆ ಆಯಿತಾ. ನಾಮಕಾವಸ್ಥೆ ಏನಕ್ಕೆ ಅಂದರೆ ಇದರ ಮೈನ್ ಸೆನ್ಸಾರ್ 64 MP, ಸೋನಿ IMX682 ಸೆನ್ಸರ್ f1.75 ಅಪರ್ಚರು. ನಮಗೆ ಇದರಲ್ಲಿ ಡ್ಯುಯಲ್ LED ಫ್ಲ್ಯಾಶ್ ಇದೆ. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ ಆಯಿತಾ. ಒಂದೊಳ್ಳೆ ಔಟ್ಪುಟನ್ನು ಕೊಡುತ್ತೆ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಈವನ್ ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಅನ್ನಿಸ್ತು ಆಯಿತಾ. ನಾನು ಚೆಕ್ ಮಾಡಿದಂಥ ಲೈಟಿಂಗ್ ಕಂಡೀಷನ್ನಲ್ಲಿ ಒಂದು ಒಳ್ಳೆ ಔಟ್ಪುಟ್ಟು. ನಿಮಗೆ ಝೂಮ್ ಮಾಡಿದ್ರೆ ಹೌದು ಕೆಲವೊಂದು ಕಡೆ ಗ್ರೇನಿ ಫೀಲ್ ಕಾಣ್ಬೋದು, ಬಟ್ ಕಲರ್ಸ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಗುರು. ಬೇರೆ ನೀವು ಯಾವ ಬ್ರ್ಯಾಂಡ್ ಫೋನ್ ತೊಗೊಂಡ್ರು ಕೂಡ ತುಂಬ ಸಿಮಿಲರ್ ಇರುತ್ತೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೀನಿ. ಉಳಿದಿದ್ದು 2 ಲೆನ್ಸು, ಒಂದು ಬೊಕ್ಕೆ, ಇನ್ನೊಂದು ಮ್ಯಾಕ್ರೋ ಆಯಿತಾ. ಮೋಸ್ಟ್ಲಿ ನಾಮಕಾವಸ್ಥೆ 2 ಇದೆ ಆಯಿತಾ. ಸೊ ಒಂದು ಬೊಕ್ಕೆ ಮ್ಯಾಕ್ರೋ 2 ರೀತಿಯಲ್ಲೂ ಕೆಲಸವನ್ನು ಮಾಡುತ್ತಂತೆ. 2 MP ಇದೆ. ಇನ್ನೊಂದು ಏನಂತ ಹೇಳೋದೇ ಇಲ್ಲ ಅವರು. ಪ್ರತಿ ಸಲ ಇನ್ಫಿನಿಕ್ಸ್ ಅವ್ರು ಹಂಗೇನೆ ಒಟ್ಟಿಗೆ 2 ಎಕ್ಸ್ಟ್ರಾ ಕ್ಯಾಮ್ರಾ ಕೊಟ್ಟವ್ರು. ಯಾವ ರೀಸನಿಗೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಒಂದು ಬೊಕ್ಕೆ ರೀತಿ ಕೆಲಸ ಮಾಡುತ್ತೆ, ಇನ್ನೊಂದೇನು ದೇವ್ರಿಗೆ ಗೊತ್ತು. ಇದು 2 MP ಒಟ್ಟಿಗೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 13 MP ಸೆಲ್ಫಿ ಕ್ಯಾಮ್ರಾ f2.2 ಅಪರ್ಚರು. ನಮಗಿದರಲ್ಲಿ 12ಕ್ಕಿಂತ ಹೆಚ್ಚು ಡಿಫ್ರೆಂಟ್ ಫೋಟೋಗ್ರಫಿ ಮೋಡ್ಗಳು ಸಿಗ್ತಾ ಇದೆ. ಬೇಜಾನ್ ಕ್ಯಾಮ್ರಾ AI ಫೀಚರ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಆ ಪೋರ್ಟ್ರೇಟ್ ಮೋಡ್ಸ್ ನೀವೇ ತೋರಿಸ್ತಾ ಇದ್ದೀನಿ, ನೋಡಿ ಚೆಕ್ ಮಾಡ್ಕೊಂಬಿಡಿ. ಬೇಜಾನಿದೆ. ಫಿಲ್ಟರ್ ರೀತಿ ಅನಿಸುತ್ತೆ ಆಯಿತಾ. ಮತ್ತು AI ಎರೇಸರ್ ಫೀಚರು ಸಕ್ಕತ್ತಾಗಿದೆ. ಎರೇಸರ್ ಫೀಚರು, AI ಕಟ್ಔಟ್ ಫೀಚರ್ ಸಹ ಇದೆ. ಅಂದರೆ ನೀವು ಸ್ಟಿಕ್ಕರ್ಸ್ ಎಲ್ಲ ಇದರಲ್ಲಿ ಮಾಡ್ಕೋಬೋದು. ಈ ಸಲ AI ಇಂಟಿಗ್ರೇಷನ್ ಈ ಫೋನಲ್ಲಿ ಕ್ಯಾಮ್ರಾದಲ್ಲೂ ಆಗಿದೆ ಅಂತ ಅನ್ನಿಸ್ತು ನನಗೆ. ತುಂಬ ಪ್ರೋಸೆಸ್ ಕೂಡ ಮಾಡುತ್ತೆ ಈ ಕ್ಯಾಮ್ರಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದರ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು ಆಯಿತಾ. ಫ್ರಂಟು ಸ್ವಲ್ಪ ಹೆವಿ ಝೂಮ್ಡ್ ಇನ್ ಆಗುತ್ತೆ ಆಯಿತಾ. ತುಂಬ ಹತ್ರದಲ್ಲಿ ತೆಗ್ದಂಗೆ ಅನಿಸುತ್ತೆ. ಅದೊಂದು ಬಿಟ್ಟರೆ ರೇರ್ ಕ್ಯಾಮ್ರಾನು 4K ಒಂದೊಳ್ಳೆ ವಿಡಿಯೋ ಔಟ್ಪುಟ್ ಅಂತಲೇ ಅನ್ನಿಸ್ತು. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ. ಈ ಬೆಲೆಗೆ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟನೇ. ಬಟ್ ಔಟ್ಪುಟ್ ಚೆನ್ನಾಗಿದೆ, ನಾಟ್ ಬ್ಯಾಡ್ ಗುರು. 15,000 ರೂಪಾಯಿಗೆ ಇಷ್ಟು ಒಳ್ಳೆ ಲುಕ್ಕು ಎಲ್ಲ ಓವರಾಲ್ ನೋಡೋದಕ್ಕೆ ಹೋದರೆ
ಸಣ್ಣ ಪುಟ್ಟ ಈ ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟೋ ಬ್ರ್ಯಾಂಡ್ಗಳು ಈವನ್ 20,000 ರೂಪಾಯಿಗೆ ಫ್ರಂಟಲ್ಲಿ 4K ಕೊಡೋದಿಲ್ಲ, ಇವ್ರು ಕೊಟ್ಟಿದ್ದಾರೆ, ಫ್ರಂಟ್ ಟು ಬ್ಯಾಕ್ ಎರಡೂ ಕೊಟ್ಟಿದ್ದಾರೆ, ಅದನ್ನೊಂದು ಪ್ಲಸ್ ಪಾಯಿಂಟ್ ಆಯಿತಾ. ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ, ಬೇರೆ ಬ್ರ್ಯಾಂಡ್ಗಳಿಗೂ ಒಂದು ಲೆವೆಲ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿದೆ ಆಯಿತಾ. ನೀವು 15,000 ರೂಪಾಯಿ ಕೊಟ್ಬಿಟ್ಟು 30,000-40,000 ರೂಪಾಯಿ ಕ್ಯಾಮ್ರಾ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಹಂಗಂತ ಇದು ಚೆನ್ನಾಗಿಲ್ಲ ಅಂತಲ್ಲ, ಇದು ಕೂಡ ಆ್ಯಕ್ಚುಲಿ ನನಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಈ ಪ್ರೈಸ್ ರೇಂಜ್ ಕ್ರೇಜ್ ಇವರು ಫೇಸ್ ಅನ್ಲಾಕ್ ಸಹ ಇದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ, ಮತ್ತು ಮೊಬೈಲ್ ಆ್ಯಂಟಿ ಥೆಫ್ಟ್ ಫೀಚರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಳ್ಳರಿಂದ ಕಳ್ಳರು ಈ ಫೋನ್ ಕದ್ರೂ ಏನು ಯೂಸ್ ಆಗಬಾರ್ದು ಆ ರೀತಿ ಇದು ಮಾಡುತ್ತಂತೆ, ಆ ರೀತಿ ಸೆಕ್ಯೂರಿಟಿ ಫೀಚರ್ಗಳಿದೆ ಅಂತ ಅಂತಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5,500 mAh ಕೆಪಾಸಿಟಿ ಬ್ಯಾಟ್ರಿ, ತಿನ್ ಆಗಿದೆ 5,500, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಸೊ ಫಾಸ್ಟ್ ಚಾರ್ಜಿಂಗ್ 3.0 ಬೈಪಾಸ್ ಚಾರ್ಜಿಂಗ್ ಎಲ್ಲ ಕೆಲಸ ಮಾಡುತ್ತೆ. ಅಂದರೆ ನೀವು ಚಾರ್ಜರಿಂದ ಡೈರೆಕ್ಟಾಗಿ ಗೇಮ್ಗೆ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಿಮ್ಗೆ ಯೂಸೇಜ್ ವರ್ಕ್ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗೋಲ್ಲ ಆ ರೀತಿ. ಮತ್ತು 10 ವ್ಯಾಟಲ್ಲಿ ರಿವರ್ಸ್ಡ್ ವೈರ್ಡ್ ಚಾರ್ಜಿಂಗ್ ಆಗುತ್ತೆ, ವೈರ್ಲೆಸ್ ಚಾರ್ಜಿಂಗ್ ಇಲ್ಲ, ವೈರ್ಡ್ ಚಾರ್ಜಿಂಗ್ ಆಗುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಡಿಪೆಂಡ್ ಆಯಿತಾ, ನೀವು ಫಾಸ್ಟ್ ಚಾರ್ಜ್ ಬೇಕಾದ್ರೂ ಮಾಡ್ಬೋದು, ನಾರ್ಮಲ್ ಚಾರ್ಜ್ ಬೇಕಾದ್ರೂ ಮಾಡ್ಬೋದು, ಅಂದರೆ ಜಾಸ್ತಿ ಹೀಟ್ ಆಗಬಾರ್ದು ಅಂತ ಅಂದರೆ ಆ ರೀತಿ ಫೀಚರ್ ಎಲ್ಲ ಇದೆ, ನೀವು ಅದನ್ನು ಚೂಸ್ ಮಾಡ್ಕೋಬೋದು ಚಾರ್ಜಿಂಗ್ ಮೋಡಲ್ಲಿ. ಇನ್ನು OS-ಗೆ ಬಂತು ಅಂತ ಅಂದರೆ ನಮಗೆ Android 15 ಬೇಸ್ ರನ್ ಆಗ್ತಿರುವಂಥ XOS 15 ನಮಗೆ ಇದರಲ್ಲಿ ಸಿಗ್ತಾ ಇದೆ. ಕಸ್ಟಮೈಸೇಷನ್ ಆಪ್ಷನಲ್ಲಿ ಚೆನ್ನಾಗಿದೆ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ ಆಯಿತಾ, ಅದೊಂದು ನನಗೆ ಬೇಜಾರಾಯಿತು. ತೋರಿಸ್ತಾ ಇದ್ದೀನಿ, ಫೇಸ್ಬುಕ್ ಅಂತ, ಮೆಸೆಂಜರ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟು, ಕೆಲವೊಂದು ಗೇಮ್ಸ್ಗಳು, ಅನ್ವಾಂಟೆಡ್ ಅಪ್ಲಿಕೇಶನ್ಗಳಿದೆ, ಬಟ್ ತುಂಬ ಸ್ಮೂತಾಗುವಂಥ ಕೆಲಸವನ್ನು ಮಾಡ್ತಾಯಿದೆ. ಇತ್ತೀಚೆಗೆ ಇನ್ಫಿನಿಕ್ಸ್ ಅವರು ತುಂಬ ಚೆನ್ನಾಗಿ ಕಸ್ಟಮೈಸೇಷನ್ ಮತ್ತು ಆಪ್ಟಿಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಐಕಾನ್ಸ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೋದು, ಥೀಮ್ ಚೇಂಜ್ ಮಾಡಿ ಎಲ್ಲ ಪ್ರತಿಯೊಂದು ಇದೆ ಆಯಿತಾ, ಶೇಪು, ಕಲರ್ ಎಲ್ಲದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಡೈನಾಮಿಕ್ ಬಾರ್ ಸಹ ಇದೆ, ಅಂದರೆ ಐಫೋನಲ್ಲಿ ಯಾವ ರೀತಿ ನಮಗೆ ಡೈನಾಮಿಕ್ ಐಲ್ಯಾಂಡ್ ಇರುತ್ತಲ್ಲ ಆ ಥರ. ಆಮೇಲೆ ಸ್ಮಾರ್ಟ್ ಪ್ಯಾನಲ್ ಈ ಕಡೆ ಸ್ಲೈಡ್ ಮಾಡಿದ್ರೆ ಬರುತ್ತೆ. ಆಮೇಲೆ ನಿಮಗೆ ಫೋಲೆಕ್ಸ್ ಅಂತ ಅವ್ರದ್ದು ಒಂದು AI ವಾಯ್ಸ್ ಅಸಿಸ್ಟೆಂಟ್ ಇದೆ, ಸೊ ಅದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಈ ಫೋನಿಗೆ ಇನ್ಫಿನಿಕ್ಸ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 2 ವರ್ಷಗಳ ಮೇಜರ್ ವಾಯ್ಸ್ ಅಪ್ಡೇಟು, 3 ವರ್ಷಗಳ ಸೆಕ್ಯೂರಿಟಿ ಅಪ್ಡೇಟ್ನ ಕೊಡ್ತಾರಂತೆ. ನಾಟ್ ಬ್ಯಾಡ್, ಇನ್ಫಿನಿಕ್ಸ್ ಬ್ರ್ಯಾಂಡಿಗೆ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಯೂಶಲಿ ಇನ್ಫಿನಿಕ್ಸ್ ಅವರು 2 ವರ್ಷ ಎಲ್ಲ ಕೊಡೋದೇ ಇಲ್ಲ, ಬಟ್ ಇದಕ್ಕೆ ಕನ್ಫರ್ಮ್ ಮಾಡಿದರೆ 2 ವರ್ಷ ಅಂತಂದರೆ ಸೂಪರ್ ವಿಷಯ. 15,000 ರೂಪಾಯಿಗೆ ಕ್ರೇಜಿ. ಈವನ್ ಬೇರೆ ಬ್ರ್ಯಾಂಡ್ಗಳು ಇಷ್ಟೇ ಕೊಡ್ತಾ ಇದ್ದಾರೆ ಈ ಬೆಲೆಗೆ, ಅನ್ಬಿಲೀವಬಲ್. ಇನ್ಫಿನಿಕ್ಸ್ ಅವರು ಅದು ಹೆಂಗೆ ಇಷ್ಟು ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡಿ ಲಾಂಚ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬೇರೆ ಬ್ರ್ಯಾಂಡವರು ಬರ್ತಾರೇನೋ. ಸದ್ಯಕ್ಕೆ ನೋಡಿ ಕ್ರೇಜಿ ಆಗಿದೆ. ಇನ್ನು AI ಫೀಚರಿಗೆ ಬಂತು ಅಂತ ಅದಾಗಲೇ ಹೇಳ್ತಾ ಇದ್ದೆ, AI ಎರೇಸರ್ ಒಂದು ಸಾಕಾಗಿದೆ, AI ವಾಲ್ಪೇಪರ್ ಜನ್ರೇಟ್ ಕೂಡ ಮಾಡ್ಬೋದು. ಆಮೇಲೆ ನಿಮ್ಮ ಕಲರ್ ತಕ್ಕಂಗೆ, ನೀವು ಬಟ್ಟೆ ಹಾಕಿರೋ ಕಲರ್ಗೆ ತಕ್ಕಂಗೆ ಜನ್ರೇಟ್ ಬೇಕಾದ್ರೆ ಮಾಡ್ಕೋಬೋದು ನೀವು. AI ನೋಟ್ ಫೀಚರ್ ಇದೆ, ಡೂಡಲ್ ಟು ಸ್ಕೆಚ್, ನೀವು ಬರೆದಿದ್ದನ್ನು ಅಂದರೆ ಸ್ಕೆಚ್ ಮಾಡಿದ್ದೀನಿ ನೀವು ಡೂಡಲ್ ರೀತಿ ಮಾಡ್ಕೋಬೋದು. ಫೋಲೆಕ್ಸ್ ಆಗಿ ಹೇಳಿದೆ, ವಾಯ್ಸ್ ಅಸಿಸ್ಟೆಂಟ್ ಕೆಲಸ ಮಾಡುತ್ತೆ. ರೈಟಿಂಗ್ ಅಸಿಸ್ಟೆಂಟ್ ಇದೆ ಈ ಪ್ರೈಸ್ ರೇಂಜ್ಗೆ, ಸೂಪರ್ ವಿಷಯ. ಡಾಕ್ಯುಮೆಂಟ್ ಅಸಿಸ್ಟ್ ಮಾಡುತ್ತೆ, ಕಾಲ್ ಅಸಿಸ್ಟ್ ಫೀಚರ್ ಸಹ ಇದೆ. ಸದ್ಯಕ್ಕೆ ಇಂಗ್ಲೀಷ್ ಒಂದು ಕೆಲಸ ಮಾಡೋದಕ್ಕೆ ಕಾಲ್ ಅಸಿಸ್ಟು, ಸರ್ಕಲ್ ಟು ಸರ್ಚ್ ಇದೆ. ಸೊ ಈ ರೀತಿ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ನ ಇನ್ಫಿನಿಕ್ಸ್ ಅವರು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ನಿಮಗೆ ಸೋಷಿಯಲ್ ಅಸಿಸ್ಟೆಂಟ್ ಒಂದು ಫೀಚರು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಇದು JBL ಸ್ಪೀಕರ್ ಆಯಿತಾ, ಸೌಂಡ್ ಬೈ JBL ಸ್ಟೀರಿಯೋ ಸ್ಪೀಕರು, ಡ್ಯುಯಲ್ಲು ಆಯಿತಾ, ಬಾಟಮ್ ಫೈರಿಂಗ್ ಅಂತೂ ಮೇಲ್ಗಡೆ ಬಂತು, ಸಕಲಾಗಿದೆ, ಕ್ಲಾರಿಟಿ ಜೋರಾಗಿ ಕೂಡ ಕೇಳುತ್ತೆ. ಸ್ಪೀಕರ್ ಇಷ್ಟ ಆಯಿತು ನನಗೆ. ಸ್ಟೀರಿಯೋ ಕೊಟ್ಟಿದ್ದಾರಲ್ಲ, ಇನ್ನೇನು ಬೇಕು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ಇದೆ, ಡ್ಯುಯಲ್ ಬ್ಯಾಂಡ್ ಪ್ಲಸ್ Wi-Fi 6, ಬ್ಲೂಟೂತ್ 5.4 ಕೂಡ ಕೊಟ್ಟಿದ್ದಾರೆ. ಕ್ರೇಜಿ ವಿಷಯ. 14 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸ್ ಇದೆ, IR ಬ್ಲಾಸ್ಟ್ ಇದೆ. ಅದು ಹೆಂಗೆ 15,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಬೇರೆ ಬ್ರ್ಯಾಂಡವರು ತಲೆಗೆ ಹೊಡೆದ್ಬಿಟ್ಟು ಲಾಂಚ್ ಮಾಡ್ದಂಗಿದೆ ಇದು, ಅನ್ಬಿಲೀವಬಲ್ ಆಯಿತಾ. ಬಟ್ ಸ್ಟಿಲ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಇನ್ಫಿನಿಕ್ಸ್ ಬ್ರ್ಯಾಂಡನ್ನು ಚೂಸ್ ಮಾಡ್ತಾರೆ ಅಂತ. ವಾಟ್ನಲ್ಲಿ ಫೋನ್ ಸದ್ಯಕ್ಕೆ ಫಸ್ಟ್ ಇಂಪ್ರೆಷನ್ ಇದು ಆಯಿತಾ, ಸದ್ಯಕ್ಕೆ ಸ್ಮೂತಾಗಿದೆ, ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದೆ. ಸದ್ಯಕ್ಕೆ ಲಾಂಗ್ ಟರ್ಮ್ ಯೂಸೇಜ್ನಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಗೊತ್ತಿಲ್ಲ ಆಯಿತಾ. ನೋಡಿ, ಮೆಜಾರಿಟಿ ಜನ ಇನ್ಫಿನಿಕ್ಸ್ ಬ್ರ್ಯಾಂಡ್ ಕೇಳೇ ಇರಲ್ಲ. ಎಷ್ಟೋ ಜನ ಇನ್ಫಿನಿಕ್ಸಾ ಅಂತ ಕೆಲವು ಜನ ರಾಗ ಎಳಿತಾರೆ. ನೋಡ್ರಪ್ಪ, ಆನ್ ಪೇಪರ್ ಈ ಫೋನ್ಲಿರುವಂಥ ಸ್ಪೆಸಿಫಿಕೇಷನ್ನು
ಬೆಂಕಿ ಇದೆ. ಬೇರೆ ಯಾವ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರು ಸಹ ಇಷ್ಟು ಒಳ್ಳೆ ಸ್ಪೆಸಿಫಿಕೇಷನ್ ಸದ್ಯಕ್ಕೆ ಯಾರೂ ಕೊಟ್ಟಿಲ್ಲ ಆಯಿತಾ. ಓವರಾಲ್ ನೋಡೋದಕ್ಕೆ ಹೋದರೆ ಓವರಾಲ್ ಪ್ಯಾಕೇಜು ಲುಕ್ ಹೆಂಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಡಿಸ್ಪ್ಲೇ ಹೆಂಗಿದೆ, ರ್ಯಾಮು ಸ್ಟೋರೇಜು, ಕ್ಯಾಮ್ರನೂ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಕ್ರೇಜಿ ವಿಷಯ. ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ದಾರೆ 45 ವ್ಯಾಟಿಂದು. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. 16,000 ಇದೆ ಬೇಸ್ ವೇರಿಯಂಟು, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ 15,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಿಮಗೆ ಅವಶ್ಯಕತೆ ಇರುವಂಥ ಎಲ್ಲ ಫೀಚರ್ಸು ಈ ಫೋನಲ್ಲಿ ಇಷ್ಟ ಆಗಿದೆ ಅಂತ ಅಂದರೆ, ಚೆನ್ನಾಗಿದೆ ಅಂತ ಅಂದರೆ ಒಂದು ಆಪ್ಷನಾಗಿ ಇಟ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.